ಇನ್ಸ್ಟಾಗ್ರಾಮಲ್ಲಿ ನಂಬರ್ ಕೊಟ್ಟಿದ್ರಲ್ಲ, ಅದೇ ಫ್ಲವರ್ ಡೆಕೋರೇಷನ್ಗೆ ಸರ್. ಅದೇ ಸರ್, ಅದೇ ಡೆಕೋರೇಷನ್ ಮಾಡಿಕೊಡ್ಬೇಕಾಗಿತ್ತು. ಯಾವ ಡೆಕೋರೇಷನ್? ಫ್ಲವರ್ ಡೆಕೋರೇಷನ್. ಅದೇ ಎಷ್ಟು ಏನು ಎತ್ತ ಅಂತೆಲ್ಲ ಹೇಳಿದ್ರೆ ಪ್ರೈಸು, ಹೂವಿಗೆ ಎಷ್ಟಾಗುತ್ತೆ, ಇದಕ್ಕೆ ಎಷ್ಟಾಗುತ್ತೆ? ಹಲೋ ಸರ್, ಕೇಳಿಸ್ತಾ ಇದೆಯಾ? ಸರ್ ಅದೇ ಇಲ್ಲ, ಅದು ಮೈಸೂರು ಫಾರ್ ಅಂತ ಪೇಜಿಗೆ ನಾನು ಟೆಕ್ಸ್ಟ್ ಮಾಡಿದ್ದೆ, ನಂಬರ್ ಕೊಟ್ರಲ್ಲ ನೀವೇ. ಹಾಂ, ಫ್ಲವರ್ ಡೆಕೋರೇಷನ್ ಏನಿಲ್ಲ, ಕೇಳ್ತೀನಿ. ಅಲ್ಲ ಸರ್, ನಂಗೆ ರಿಟರ್ನ್ ಮಾಡ್ತೀರಾ ಕೇಳ್ಬಿಟ್ಟು? ಸರಿ ಆಯ್ತು. ಹಾಂ ಸರಿ ಆಯ್ತು. ಎಷ್ಟೊತ್ತಾಗತ್ತೆ ಸರ್? ನಂಗೆ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು, ಇವತ್ತು ಸಂಜೆಗೆ ಬೇಕಾಗಿತ್ತು, ಅದು ಫಸ್ಟ್ ನೈಟ್ಗೆ. ಅದಕ್ಕೆ ಒಂದು ಸ್ವಲ್ಪ ಅರ್ಜೆಂಟಾಗಿ ಮಾಡಿ, ಸಂಜೆ ಒಳಗೆ ಬೇಕಾದ ಅದಕ್ಕೆ. ಸರಿ ಆಯ್ತು. ಸರಿ ಸರ್, ಓಕೆ. A few moments later. ಹಲೋ ಸರ್, ಕೇಳಿದ್ರಾ? ಅದೇ ಕೇಳ್ತೀನಿ ಅಂದರೆ ಎಷ್ಟೊತ್ತು ಬ್ಯಾಗ್ ಮಾಡ್ಕೊಡ್ಬೇಕು ಸರ್? ಅದೇ ಸಂಜೆ ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ. ಅಡ್ವಾನ್ಸ್ ಪೇ ಮಾಡಿ 2000. ಸರ್ ಎಷ್ಟು? ದುಡ್ಡಿನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಸರ್, ದುಡ್ಡಿನ ಮಾಡ್ತೀವಿ. ಅದೇನು ಗೊತ್ತಾ ಸರ್, ನಮ್ಮ ಹುಡುಗ ಸಿಕ್ಕಾಬಿಟ್ಟೆ ಅರ್ಜೆಂಟಲ್ಲ ಅವನೇ, ಇವತ್ತು ಫಸ್ಟ್ ನೈಟು, ಅದಕ್ಕೆ ಅರ್ಧ ಗಂಟೆ ಸ್ವಲ್ಪ ಮಾಡ್ತಾ ಇರೋದಷ್ಟೇ. ಬರೀ ಇಂಥದೆಯ ಅರ್ಧ ಗಂಟೆಗೆ ಯಾವ ಸರ್ ಅದೇ ಸರ್, ಯಾವ ಅಡ್ವಾನ್ಸ್ ಹಾಕೊಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ನೀವು ಫೋನ್ ಕಟ್ ಮಾಡಿದ ತಕ್ಷಣ ಅಡ್ವಾನ್ಸ್ ಹಾಕೊಡ್ತೀನಿ. ಇದು ಸರ್ ಯಾವ ಹೂವು ಹಾಕ್ತೀರಾ ಸರ್ ನೀವು? ಯಾವ ಹೂವು ಬೇಕು ನಿಮಗೆ ಸರ್? ಅದೇ ಡೆಕೋರೇಷನ್ಗೆ ನೀವು ಯಾವ್ದು ಹಾಕ್ತೀರಾ ಅಂತ ಸರ್. ನಮ್ಮದು ಮಲ್ಲಿಗೆ ಗಿಲ್ಗೆ ಅಲ್ಲ, ಅದೇ ಮಲ್ಲಿಗೆ ಎಲ್ಲ ಇಷ್ಟೊತ್ತಲ್ಲಿ ಸಿಗುತ್ತಾ ಅಂತ. ಈಗ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟೈತೆ, ನೀವು ಬೇಗ ಹೇಳ್ತೀನಿ ಅಂದರೆ ಸಿಗುತ್ತೆ ಅಂದರೆ ಮಲ್ಲಿಗೆನೇ ಹಾಕಿ ಸರ್. ಒಂದು ಸ್ವಲ್ಪ ಬೇಗ ಸರ್, ಯಾಕೆ ನಮ್ಮ ಹುಡುಗ ಭಾರಿ ಅರ್ಜೆಂಟಲ್ಲವನೇ, ಅವನಿಗೂ 35 ಆದ್ಮೇಲೆ ಮದುವೆ ಆಗಿದ್ದು. ಸರ್ ಅದೇನು ಅರೇಂಜ್ ಮ್ಯಾರೇಜ್ ಅಲ್ಲ ಸರ್ ಅದು? ಅಯ್ಯೋ, ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ನೇ. ಶಾಸ್ತ್ರದ ಪ್ರಕಾರ ಇವತ್ತೇ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಹೇಳೋರು ಏನ್ಬಿಟ್ಟು. ಸರ್ ಇದು ಡೆಕೋರೇಷನ್ನು ಸರ್, ಇದು ರೂಮು ಅದೇ ಸರ್, ನಾವು ಮಾಡ್ಬೇಕಷ್ಟೇ ರೂಮ್ನ ಮಂಡ್ಯದಲ್ಲಿ. ಸರ್ವಿಸ್ ಚೆನ್ನಾಗಿ ಕೊಡ್ತೀರಲ್ಲ ಸರ್? ಗಂಟೆ ಮಾಡ್ಬಿಟ್ಟ ನಾವು ಸರ್. ಅದೇ ಮಾತಾಡ್ತಿದ್ದೆ, ಕಟ್ಟೆ ಮಾಡ್ತೀರಲ್ಲ ಸರ್ ನೀವು? ಅಲ್ಲ, ನೀವು ಹೆಂಗೆ ಏನೇನು ಅಂತ ಹೇಳ್ದೇನೆ ನಾವು ಸಡನ್ನಾಗಿ ಹಿಂಗೆ ಅಡ್ವಾನ್ಸ್ ಹಾಕ್ಬಿಡಕ್ಕಾಗ್ಬಿಡುತ್ತಾ? ಆಗುತ್ತೆ ಹೇಳಿ, ಹಿಂಗೆ ಅಡ್ವಾನ್ಸ್ ಹಾಕಕ್ಕಾಗತ್ತಾ? ಅಲ್ಲ, ಬರಬೇಕು ಅಂದ್ರೆ ಅಲ್ಲ ಸರ್, ಏನು ಇದು ವ್ಯವಹಾರನಾ? ಬರಬೇಕು ಅಂದ್ರೆ ಅಡ್ವಾನ್ಸ್ ಹಾಕಿ ಅಂತ ಇದ್ದೀರಲ್ಲ, ಅಯ್ಯೋ. ಅಲ್ಲ ಸರ್, ಒಂದು ಯಾವುದೇ ಕೆಲಸ ಮಾಡಿದ್ರು ಏನು ಓದೋದಕ್ಕೂ ಹಾಕ್ಬಿಟ್ಟಾರ, ಓಡಾಡಿಕೆ ಮಾಡ್ಕೊಡ್ತಾರ ಸರ್. ಅದಿರ್ಲಿ, ನಂಗೆ ಯಾವ್ದಾದ್ರು ಸೆಟ್ ಮಾಡಿ ಸರ್, ನಂಗೆ ಯಾವ್ದಾದ್ರು ಸೆಟ್ ಗಿಟ್ ಮಾಡ್ಕೊಡ್ತೀರ? ಹಂಗೆ ನಾನು ಅಲ್ಲೇ ಫಸ್ಟ್ ನೈಟ್ ಮಾಡ್ಕೊತೀನಿ. ಅವೆಲ್ಲ ಮಾಡಲ್ಲ ನಾವು. ಇನ್ನೇನು ಮಾಡ್ತೀರಿ? ಮಾಡ್ಕೊಡ್ಬೇಕು, ಡೆಕೋರೇಷನ್ ಮಾಡಿಸ್ಕೊಡ್ತೀವಿ ಅಷ್ಟೇ. ಹೌದಾ? ಎಲ್ಲ ಥರ ಸರ್ವಿಸ್ ಕೊಡ್ತೀವಿ ಅಂದ್ರಲ್ಲ? ಅಲ್ಲ ಸರ್, ಎಲ್ಲ ಥರ ಸರ್ವಿಸ್ ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಇದು ಕೆಲವೊಂದು ಐತೆ ಸರ್, ಬೆಂಗಳೂರಲ್ಲಿ, ಅಲ್ಲಿ ಇಲ್ಲಿ ಚೆನ್ನೈಲಿ ಅಲ್ಲೆಲ್ಲ ಐತಂತೆ, ಹೂವು ಡೆಕೋರೇಷನ್ ಮಾಡ್ಕೊಡ್ತಾರಲ್ಲ, ಅವರೇನೆ ಹುಡುಗಿನೂ ಕಳಿಸ್ಕೊಡ್ತಾರಂತೆ. ಅದಕ್ಕೆ ಕೇಳಿದೆ, ಹಂಗೇನಾರು ಇಟ್ಕೊಂಡಿದ್ದೀರಾ ಇದು ಅಂತ ಅಷ್ಟೇ. ಅಲ್ಲ, ಏನು ಬೇಜಾರು ಮಾಡ್ಕೊಬೇಡಿ ಆಮೇಲೆ. ಅದಕ್ಕೆ ನಾನು, ನೀವು ಹಾಕಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ನಾನು ಮೆಸೇಜ್ ಮಾಡಿದೆ. ಅದು ನೀವು ನಂಬರ್ ಕೊಟ್ಟಿಲ್ಲ ಅಂದರೆ ನಮಗೂ ಕಷ್ಟ ಆಯ್ತಿತ್ತು. ನನಗೂ ಸ್ವಲ್ಪ ಕೆಲಸಗಳೈತೆ, ಮಾರ್ಕೆಟ್ಗೆ ಹೋಗಿ ಹೂವು ತಗೊಬಂದು ಎಲ್ಲ ಮಾಡೋಕೆ ಆಯ್ಕಿಲ್ಲ. ಹಾಂ, ಸರಿ ಸರ್, ಆಯಿತು. ಹಾಂ ಸರ್, ಹುಡುಗಿ ಸರ್? ಹೌದಾ? ಅದೇ ನಮ್ಮ ಹುಡುಗನ್ ಒಂದು 5,000 ಜಾಸ್ತಿ ಇಸ್ಕೊಂಡು ನೀವು ಮಾಡಿಸ್ಕೊಡಿ ಸರ್. ಅದು ನಮ್ಮ ಹುಡುಗಂಗೆ ಸರ್ ಕೇಳಿದ್ದು, ಒಂದು 5,000 ಜಾಸ್ತಿ ಇಸ್ಕೊಳ್ಬೇಕಾದ್ರೆ ಕಾಸು ತಲೆ ಕೆಡಿಸ್ಕೊಬಿಡಿ, ಹುಡುಗಿ ನೀವೇ ಅರೇಂಜ್ ಮಾಡಿ ಅಂತ ಹೇಳ್ತಾ ಇರೋದು. ಹಾಂ, ಒಂದು 5,000 ಬೇಕಾದ್ರೆ ಜಾಸ್ತಿನೇ ಇಸ್ಕೊಳ್ಳಿ, ಪರವಾಗಿಲ್ಲಕ್ಕಂತೆ. ಏನು ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ, ನಮ್ಮಲ್ಲೇ ಇರಲಿ. ಇಲ್ಲ ಆ ಥರ ಇಲ್ಲ, ನಮ್ಮದು ಆ ಥರ ಯಾರು ಇಲ್ಲ. ಇರಲಿ, ಮಾಡಿಕೊಡಿ ಸರ್. ನೀವು ಡೆಕೋರೇಷನ್ ಮಾಡಿಸ್ಕೊಡಿ ಅಂತ ಹೇಳಿರೋದು, ನಾನು ಡೆಕೋರೇಷನ್ ಹೇಳ್ತಿರೋದು. ನೀವು ಎಲ್ಲೇನೋ ಹೋಗ್ಬಿಡಿ.
ನಿಮ್ಗೆಲ್ಲ ಗೊತ್ತಿರುತ್ತೆ ಮಾಡ್ಕೊಡಿ ಸರ್, ತುಂಬಾ ಮಾಡಿರ್ತಿರಲ್ಲ ಈ ಥರ ಎಲ್ಲ. ಇಲ್ಲ ಇಲ್ಲ ಆ ಥರ ಎಲ್ಲ ಮಾಡಿರಲ್ಲ ನಾವು. ನೀವೇನ್ ಕೇಳಿದ್ರು ಡೆಕೋರೇಷನ್. ಸರ್ ಪಿ ಪಿ ಗಿಪಿ ಎಲ್ಲ ಕಟ್ಟಿರ್ತೀರ ತಾನೆ? ಪಿ ಪಿ ಗಿಪಿ ಎಲ್ಲ ಕಟ್ಟಿರ್ತೀರ ತಾನೆ? ಡೆಕೋರೇಷನ್ ಅಂದ್ಮೇಲೆ ಎಲ್ಲ ಕಟ್ಟಿರ್ತೀವಿ ಬಿಡಿ. ಸರಿ ಸರಿ ಸರ್ ಆಯ್ತು. ಸರಿ. ಹಾಂ ಸರಿ ಸರ್, ಒಂಚೂರು ಮಾಡಿ ಕೊಟ್ಬಿಡಿ. ಆ ಲೊಕೇಶನ್ ನಿಮಗೆ ಕಳಿಸ್ತೀನಿ. ನನಗೆ ಹೂವು ಎಲ್ಲ ಯಾವ್ದು ತಗೋತೀರಾ ನಂಗೆ ಒಂಚೂರು ಹೇಳ್ಬಿಡಿ, ಒಂಚೂರು ಹೇಳ್ಬಿಟ್ಟು ಅರ್ಜೆಂಟಾಗಿ ಮಾಡಿಕೊಡಿ. ಒಂಚೂರು ಮುಗ್ದೋಗ್ಬಿಡಿ ಸರ್, ನೀವು ಮಾಡಿಕೊಟ್ಬಿಡಿ. ಒಂದು ಮುಗ್ದೋಗ್ಬಿಡಿ ಎಲ್ಲ, ಅವ್ನು ಆಯಿತು ಅಂತ ಅಂದ ತಕ್ಷಣ ನಿಮಗೆ ಅಲ್ಲೇ ದುಡ್ಡು ಎಷ್ಟು ಸ್ಪಾಟ್ ಪೇಮೆಂಟ್ ಎಷ್ಟು ಹೇಳ್ತೀರಾ ನಾನು ಅಷ್ಟು ಹೂವೊಂದೆಲ್ಲ ಸೇರಿಸಿ ಕೊಟ್ಬಿಡ್ತೀನಿ. ಹೂವು ತರಕ್ಕೆ ಅಮೌಂಟ್ ಬೇಕಲ್ವಾ? ಅಲ್ಲ ಸರ್, ನೀವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ನೀವೇ ತಾನೇ ಮಾಡ್ಕೋಬೇಕು. ಈಗ ಎಲ್ಲ ನಾವೇ. ಆ ಥರ ಇಲ್ಲ. ಅಲ್ಲ ಸರ್, ನೀವು ಹಾಕಿದ್ದು ಚೆನ್ನಾಗಿಲ್ಲ, ಅವ್ನಿಗೆ ಇಷ್ಟ ಆಗಿಲ್ಲ, ಅವನು ಸರ್ ಸ್ಮೆಲ್ ಬರ್ಬೇಕು ಸರ್ ಅದು ಮಾಡಕ್ಕೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬರ್ಬೇಕು ಸರ್ ಅದು ಮಾಡಕ್ಕೆ. ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ಅಮೌಂಟ್ ಇಟ್ಕೊಡಿ. ಈಗ ಹೇಳ್ತಿರೋದು ಅಡ್ವಾನ್ಸ್ ಹಾಕಿ ಅಂತ ಹೇಳ್ತಿರೋದು. ಅಲ್ಲ ಸರ್, ಅಡ್ವಾನ್ಸ್ ಅಂತಿರಲ್ಲ ಸರ್ ನೀವು. ದುಡ್ಡು ಬೇಕಲ್ವಾ? ಅಲ್ಲ ಸರ್, ಏನು ಓಡೊಂಟೋಯ್ತಿದ್ವ ಸರ್ ನಾವು? ಏನು ಓಡೊಂಟೋಯ್ತಿದ್ವಾ ಅಂತ ಅಡ್ವಾನ್ಸ್ ಅಂತಿರಲ್ಲ. ಅಲ್ಲ ಮತ್ತೆ ಹಂಗಿದ್ಮೇಲೆ ಯಾಕೆ ಪೇಜಲ್ಲಿ ಹಾಕತ್ತೀರಿ ಹಂಗಂತ? ಮಾಡ್ಕೊಡ್ತೀವಿ ಥರ ಬನ್ನಿ, ಸ್ಟಾರ್ಟಿಂಗ್ ಏನು ಇಲ್ಲ ಎಲ್ಲ ಲಾಸ್ಟ್ ಸೆಟಲ್ಮೆಂಟ್ ಅಂತ. ಡೆಕೋರೇಷನ್ ಮಾಡ್ಕೊಂತೀವಿ ಅಂತ ಪೇಜ್ ಸರ್ ನಾನೇನೀಗ ಹುಡುಗಿ ಕೇಳ್ತಾ ಇನ್ನ ಸರ್, ಇಲ್ಲ ಅಂತಂದ್ರೆ ತಾನೇ ಡೆಕೋರೇಷನ್ ಹೇಳ್ತಾ ನೀವು ಮಾಡ್ಕೊಟ್ಬಿಡಿ. ಫೈನಲ್ ಆದ್ಮೇಲೆ ಅವನು ಎಲ್ಲ ಆಯ್ತು ಮಗ ಅಂತಂದ ತಕ್ಷಣ ನಾನು ಬೇಕಾದ್ರೆ ಅಮೌಂಟ್ ಹಾಕೊಡ್ತೀನಿ. ನೀವು ಯಾವಾಗಲೂ ಕೊಡೋದೇ ತಾನೇ ಅಮೌಂಟು, ಅಡ್ವಾನ್ಸ್ ಹಾಕ್ಬಿಡಿ. ಅದಕ್ಕೆ ಹೇಳ್ತಾ ಇರೋದು, ಯಾವಾಗಲೂ ಕೊಡೋದೇ ತಾನೇ. ಆಮೇಕಿಂದ ಒಟ್ಟಿಗೆ ಇಸ್ಕೊಬಿಡಿ 2 ಸಲ. ನಂದು ಏನು ಗೊತ್ತಾ ಸರ್, ಅಡ್ವಾನ್ಸ್ ಕೇಳ್ತಿರ್ಲಿಲ್ಲ ನಿಮ್ಮನ್ನ. ಸರ್ ಏನು ಗೊತ್ತಾ, ನಂದು ಲಿಮಿಟ್ ಬೇರೆ ಮುಗ್ದೋಗ್ಬಿಡೋದೆ ಸರ್. ಹೂವು ಹೆಂಗಿರ್ಬೇಕಂದ್ರೆ ಹೂವು ಸ್ಮೆಲ್ ತಗೊಂಡ ತಕ್ಷಣ ಮೂಡ್ಕೊಂಡ್ಬಿಡ್ಬೇಕು ಸರ್. ಹೂವು ಏನಾದರೂ ಮಾಡಿ, ಹೂವು ಯಾವ ಥರ ಹೂವು ಹಾಕ್ತೀರಾ ಅಂದರೆ ಆ ಸ್ಮೆಲ್ಗೇನೆ ಕೆಲಸಗಳೆಲ್ಲ ಮುಗ್ದೋಗ್ಬಿಡ್ಬೇಕು ಈಸಿಯಾಗಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸರಿ ಹಾಂ